ಸಿದ್ದೇಶ್ವರ ಸಹಕಾರ ಬ್ಯಾಂಕ್ ನಿಯಮಿತ ಕಲಬುರಗಿಯಲ್ಲಿ ಪೋಗು ಹಲಕಟ್ಟಿ ಬ್ಯಾಂಕ್ ಬ್ಯಾಂಕ್ ಸ್ಥಾಪಕರು ಅವರ ಹುಟ್ಟುಹಬ್ಬದ ಅಂಗವಾಗಿ ಇಂದು ಶುಭ ಸಂಜೆ ನಾವೆಲ್ಲ ಸೇರ್ಕೊಂಡಿರ್ತೀವಿ. ಇಂದಿನ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನ ವಹಿಸಿದಂತಹ ಬ್ಯಾಂಕ್ ಮ್ಯಾನೇಜರ್ ಅಂತ ಧರ್ಮರಾಜ್ ಸರ್ ಅವರಿಗೆ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ಮುಖ್ಯ ಅತಿಥಿಗಳಾಗಿ ಸೋಮಶೇಖರ್ ಟೆಂಗ್ರೆ ಸರ್ ಅವರು ಕೂಡ ಕಾರ್ಯಕ್ರಮಕ್ಕೆ ಆಗಮಿಸ್ತಾರೆ, ಅವರಿಗೂ ಕೂಡ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ಈ ಬ್ಯಾಂಕ್ನ ಎಲ್ಲ ಎಂಪ್ಲಾಯಿಗಳು ಇರ್ಬೋದು, ಅದೇ ರೀತಿ ನಮ್ಮ ಶಿಕ್ಷಕ ಬಂಧುಗಳು ಇರ್ಬೋದು, ಅದೇ ರೀತಿ ಇನ್ನಿತರ ಬ್ಯಾಂಕ್ನ ಅಕೌಂಟ್ ಹೋಲ್ಡರ್ಸ್ ಇರ್ಬೋದು, ಅವರಿಗೆಲ್ಲರಿಗೂ ಈ ಕಾರ್ಯಕ್ರಮದ ವತಿಯಿಂದ ಸ್ವಾಗತವನ್ನು ಕೋರುತ್ತಾ, ಇನ್ನೋರ್ವ ಅತಿಥಿ ಬರೋರಿದ್ದಾರಂತ ಮಾಲಾ ಕಣ್ಣಿಯವರು, ಅವಳು ಕೂಡ ನಂದೇ ಸ್ಟೂಡೆಂಟ್, ಅವಳಿಗೂ ಕೂಡ ಸ್ವಾಗತವನ್ನು ಕೋರುತ್ತಾ ನಾನು ಒಂದೆರಡು ಮಾತನ್ನು ನಾ ಬರಬೇಡ್ರಿ. ಹಾಗೂ ನಮ್ಮ ಶರಣ ಬಸವೇಶ್ವರ ವಿಜಯಪುರ ಸಿದ್ದೇಶ್ವರನ ನೆನೆಸುತ್ತಾ ಇವತ್ತಿನ 146ನೇ ವಚನ ರಕ್ಷಣಾ ಕಾರ್ಯಕ್ರಮ ಅನ್ನೋ ದಿನ ಇವತ್ತು ಅವರ ಜನ್ಮದಿನ. ಆ ದಿನವನ್ನು ಇವತ್ತು ನಾವು ವಚನ ರಕ್ಷಣಾ ದಿನವನ್ನು ಯಾವುದು ಸಂರಕ್ಷಣಾ ದಿನ ಅಂತ ಆಚರಣೆ ಮಾಡ್ತೀವಿ. ಅದಕ್ಕೆ ತಾವೆಲ್ಲರೂ ಕೂಡಿದರೆ ತಮಗೆ ಧನ್ಯವಾದ ಅನಿಸ್ತೀವಿ. ಮೊದಲನೇ ಸಲ ನಮ್ಮ ಅತಿಥಿಗಳಾಗಿ ನಮ್ಮ ಸೋಮಶೇಖರ ಬಂದಿದ್ದಾರೆ, ಅವರಿಗೆ ಧನ್ಯವಾದ ಅನಿಸ್ತೀವಿ. ಆಮೇಲೆ ನಮ್ಮ ಜನವರಿ ಸರು, ಅಣ್ಣವರು, ರಾಜವಣ್ಣವರು, ಅವರು, ಶ್ರೀಮಂತಣ್ಣವರು ಎಲ್ಲರಿಗಿದೆ ಧನ್ಯವಾದ ಅನಿಸ್ತೀವಿ. ಇವತ್ತು ಹೆಚ್ಚಿಗೆ ಎಲ್ಲ ಮಾತಾಡ್ಕೊಂತ ಎಲ್ಲರೂ ಮಾತಾಡಿದಾರೆ ಬಾಗು ಹೊರಕಟ್ಟವ್ರ ಬಗ್ಗೆ. ಇನ್ನು ಬ್ಯಾಂಕಿನ ಬಗ್ಗೆ ಮಾತಾಡ್ಬೇಕಂದ್ರೆ ಬ್ಯಾಂಕ್ ಬರೀ 2500 ರೂಪಾಯಿ ಶೇರ್ ಅಮೌಂಟಿಂದ ಅವ್ರು ಸ್ಟಾರ್ಟ್ ಮಾಡಿದ್ದಾರೆ. ಅವರೇ ಪ್ರಥಮ ಅಧ್ಯಕ್ಷ ಅವರೇ, ನಮ್ಮದು ಅವರೇ. ಆಮೇಲೆ BLD ಸಂಸ್ಥಾಪಕರು ಅವರೇ. ಆಮೇಲೆ ಸಿದ್ದೇಶ್ವರ ಸಂಸ್ಥೆಯಲ್ಲಿ ಹೈಸ್ಕೂಲ್ ಕಾಲೇಜ್ ಇದೆ, ಅದರಲ್ಲ ಸಂಸ್ಥಾಪಕರು ಅವರೇ ಇದ್ದಾರೆ. ಆಮೇಲೆ ಇನ್ನು ಈಗ ಹೇಳಿದ್ರಲ್ಲ ಕರ್ನಾಟಕ ವಿಶ್ವವಿದ್ಯಾಲಯನ ಅವರು ಸ್ಥಾಪನೆ ಮಾಡಿದ್ದು. ಹೀಗಾಗಿ ಒಂದು 1000 ಜನ ಅವ್ರು ಅನ್ನ ಉಣ್ತಾ ಇದ್ದೀವಿ ನಾವು, ಅವ್ರು ಸ್ಟಾರ್ಟ್ ಮಾಡಿದ್ರಿಂದ. ಅದಕ್ಕೆ ನಾವು ಎಲ್ಲರೂ ಅವ್ರ ಕೃತಜ್ಞತೆ ಸಲ್ಲಿಸಬೇಕು ಈ ದೃಷ್ಟಿಯೊಳಗೆ. ಆಮೇಲೆ ಅವರು ಏನು ವಚನ ಸಾಹಿತ್ಯ ಮಾಡಿದಲ್ರಿ, ಈಗ ನಮ್ಮಲ್ಲಿ ಗೊತ್ತಿರ್ಬೇಕು, ನಿಮ್ಮಲ್ಲಿ ಇಂಗ್ಲೀಷ್ ಒಳಗನ್ನ ಟ್ರಾನ್ಸ್ಲೇಟ್ ಮಾಡಿದಾರೆ. ನಿಮ್ಮಲ್ಲಿ ಬಸವರಾಜ್ ಎಲಿಗಾರ್ ಸರ್ ಅಂತ ಲೋಕಾಯುಕ್ತ ಎಸ್ ಪಿ ಬಂದಿದ್ದಾರೆ, ಅವ್ರು ಬಿಜಾಪುರದವರು. ಅವರೆಲ್ಲ ಕಂಪ್ಲೀಟ್ ಅವ್ರ ವಚನಗಳೆಲ್ಲ ಇಂಗ್ಲೀಷ್ನಲ್ಲಿ ಟ್ರಾನ್ಸ್ಲೇಟ್ ಮಾಡಿದ್ದಾರೆ. ಸದ್ಯ ಅವ್ರು ನಿಮಗೆ ಭೇಟಿ ಆಗ್ತಾರೆ, ಅದ್ರ ಬಗ್ಗೆ ಭಾಳ ಡಿಟೇಲ್ ಹೇಳ್ತಾರೆ ಅವರು. ಅದು ಎಲ್ಲ ಇಂಟರ್ನ್ಯಾಷನಲ್ ಲೆವೆಲ್ನಾಗ ಒಯ್ದಾರೆ ಅವ್ರ ವಚನದೆಲ್ಲ, ಅವ್ರು ಇಂಗ್ಲೀಷ್ನಾಗ ಆಗೋದ್ರಿಂದ. ಅದಕ್ಕೆ ಇದು ಈ ಟೈಮ್ನಾಗ ಅವ್ರಿಗೆ ಧನ್ಯವಾದ ಲಕ್ಷಣ ಎಲ್ಲರೂ ಕೊಡ್ಕೊಂಡವ್ರಿಗೆ. ಏನು ಮಾತಾಡ್ಬೇಕು ನಾವು ಮೂಲತಃ ಬಂದಿದ್ದೀವಿ ಸರ್, ಇಲ್ಲಿ ಬ್ರಾಂಚ್ ಮಾಡ್ಬೇಕಂತ ಹೇಗಿರಂದ್ರೆ ಇಲ್ಲಿ ಬರ್ತಿರೋದು ಮೊದಲನಾಗ ನನಗೆ ಅಂದ್ಕೊಂಡಿರಲಿಲ್ಲ. ಇಲ್ಲಿ ನಾವು ಬ್ರಾಂಚ್ ಬಂದ್ಕೊಂಡು ಇಲ್ಲೇ ಇನಿಷಿಯೇಟ್ ಆಗಿ ನಾನೇ ಬಂದು ಸ್ಟಾರ್ಟ್ ಮಾಡ್ತಾ ಬಂದಿರಲಿಲ್ಲ. ಇಲ್ಲಿ ಸ್ಟಾರ್ಟ್ ಮಾಡ್ಲಿಕ್ಕೆ ನಮ್ಮ ರಾಜೀವಣ್ಣರಾಗಲಿ, ಇಲ್ಲಿ ನಮ್ಮ ಎಲ್ಲ ಟೀಮ್ ಆಗಲಿ, ನಮ್ಮ ಸಂಗನಗೌಡ ಪಾಟೀಲ್ರಾಗಲಿ, ಅಲ್ಲಿ ನಮ್ಮ ಸತೀಶ್ ಪಾಟೀಲ್ರು, ರಾಜೀವ್ ಅವ್ರು ಬಂದಿಲ್ಲ ಇವತ್ತು. ಆಮೇಲೆ ಎಲ್ಲ ಟೀಚರ್ಸ್ ಏನಿದ್ದಲ್ರಿ, ನಾವು ಎಲ್ಲರೂ ಫಸ್ಟ್ ಸಪೋರ್ಟ್ ಮಾಡಿದವರು. ಇಲ್ಲಿ ನಾವು ಕಾಲು ಉರ್ಲಿಕ್ಕೆ, ಅಕೌಂಟ್ ಮಾಡ್ಲಿಕ್ಕೆ ಅವ್ರು ಎಲ್ಲರಿಗೂ ಮೊದಲು ಈಗ ಟೈಮ್ದಾಗ ಎಲ್ಲರೂ ಕರ್ತವ್ಯ ಸಲ್ಲಿಸ್ತೀವಿ ಮೊದಲು ನಾವು. ಇನ್ನೂ ರೀತಿ ಬ್ಯಾಂಕ್ ಎಲ್ಲರೂ ಕೂಡ ಮುಂದುವರ್ಸ್ಕೊಂಡು ಹೋಗೋನು, ಮುಂದಿನ ಪೀಳಿಗೆಗೆ ಬ್ಯಾಂಕ್ ಉಳಿಸೋನು, ಇದನ್ನ ಉಳಿಸಿ ಬೆಳೆಸ್ಕಿರಿಂದ ಇದು ಸಮಾಜಕ್ಕೆ ಒಪ್ಸೋಣ ತೇಕ್ರಿಂದ ತಾವು ಎಲ್ಲರಿಗೆ ಈ ರೀತಿ ಹೇಳಿಕೊಂಡು ನಾನು 2 ಮಾತು ಮುಗಿಸ್ತೇನೆ. ಸಿದ್ದೇಶ್ವರ ಸಹಕಾರ ಬ್ಯಾಂಕನ್ನು ಭಾಳ ಅಚ್ಚುಕಟ್ಟಾಗಿ ನಿರ್ವಹಿಸಿದಂಥ ನಮ್ಮ ಮಮದಾಪುರ ಸರ್ ಇರಿ. ನಾವು ಹೇಳೋದಕ್ಕಿಂತ ಹೆಚ್ಚಿಗೆ ನೀವೆಲ್ಲರೂ ಕೂಡಿ ಈ ಒಂದು ಸಹಕಾರ ಬ್ಯಾಂಕನ್ನು ಯಾವ ರೀತಿಯಲ್ಲಿ ಮುಂಚೂಣಿಯಲ್ಲಿ ಒಯ್ಯಬೇಕು, ಅವರು ಸಾಕಷ್ಟು ಸಾಧನೆ ಮಾಡಿದ್ದಾರೆ. ಅದರ ನಮ್ಮ ಜಿಲ್ಲೆಯಲ್ಲಿ ಇದೊಂದು ಶರಣರ ನಾಡಿನಲ್ಲಿ ಇನ್ನೂ ನಿಮ್ಮೆಲ್ಲ ಸಹಕಾರ ಭಾಳ ಮಹತ್ವವಾಗಿದೆ ಅಂಥೇಳಿ ಈ ಒಂದು ಸಂದರ್ಭದಲ್ಲಿ ಹೇಳುತ್ತಾ, ಮುಂದಿನ ದಿನಗಳಲ್ಲಿ ನಮ್ಮ ಸೋದರ ಮಮದಾಪುರ ಅವರಿಗೆ ಹೇಳಿದ್ರು. ಈಗ ತಾನೇ ನಮ್ಮ ರಾಜು ಹೇಳಿದ್ರು, ಮಾಲಾ ಅವರು ಹೇಳಿದ್ರು, ವಿಜಯಪುರ ಅಲ್ಲ ಅವ್ರ ಮನಸ್ಸು ವಿಜಯಪುರ ಡಿಸ್ಟಿಕ್ಕಿನ ಒಟ್ಟು ಕಲ್ಯಾಣ ಕರ್ನಾಟಕದ ಶರಣರ ನಾಡಲ್ಲಿ ಭಾಳ ಅತ್ಯುತ್ತಮ ಸವಿಸ್ತಾರವಾಗಿ ಅವರು ಭಾವನೆಗಳನ್ನು ಹಂಚಿಕೊಂಡಿದ್ದು, ಇನ್ನು ಮುಂದಿನ ದಿನಗಳಲ್ಲಿ ಭಾಳ ಎತ್ತರಕ್ಕೆ ಬೆಳಿಲೆಂದೇ ಹಾರೈಸುತ್ತಾ ಈ ಒಂದು ವೇದಿಕೆ ಮೇಲೆ ಇವತ್ತು ಕರೆಸಿ ನನ್ನನ್ನು ಸನ್ಮಾನ ಮಾಡಿ ಒಂದೆರಡು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂಥ ತಮ್ಮೆಲ್ಲರಿಗೂ ಹೊಂದಿಸುತ್ತಾ ನನ್ನ ಒಂದು ಮಾತು ಮುಗಿಸ್ತೀನಿ. ಜಯಂತ. ಧನ್ಯವಾದಗಳು ಅವರಿಗೆ. ಈಗ ಕಾರ್ಯಕ್ರಮ ಪ್ರಾಥಮಿಕ ಭಾಷಣ ಚಂದ್ರಶೇಖರ್ ಕಲಿಸಿದ್ದಾರೆ. ವೇದಿಕೆ ಮೇಲೆ ಇರ್ತಕ್ಕಂಥ ಬ್ಯಾಂಕ್ ಮ್ಯಾನೇಜರ್ ಸ್ನೇಹಿತರು, ಆತ್ಮೀಯರಾದಂಥ
ಏನು ಮಾತಾಡ್ತಾರೆ ಅದೇ ನರ್ಸಿಗಳು ಮಾತಾಡ್ತಾರೆ ಮಹಾನ್ ಪುರುಷನ ಬಗ್ಗೆ ಚರ್ಚಿಸಿರ್ತೀವಿ. ಈಗ ಮುಂದಿನ ಘಟ್ಟ ಅತಿಥಿಗಳಿಗೆ ಸಿಕ್ಕ ನಾವು ಎಕ್ಸ್ಟ್ರಾ ಪ್ಲೇಯರ್ ಸರ್ ಅದು ಬುಕ್ ಚಲೋ ಚಪಾತಿ ಮುಖಾಂತರವಾಗಿ ಸೋದರಿ ಇಲ್ಲಿ ಮುಖ್ಯ ಅತಿಥಿ ಅಂತ ಹೇಳಿ ಅದು ಹೆಮ್ಮೆ ಪಟ್ಟೆ ನಾನು ಇಲ್ಲಿ ಬಂದ್ಮೇಲೆ ಗೊತ್ತಾಯ್ತು ನನಗೆ. ಅದಕ್ಕೆ ನಾನು ಫೋನ್ ಮಾಡಿದೆ ಎಲ್ಲಿದ್ದಂಗೆ ಮ್ಯಾಚ್ ಜೊತೆ ಬಾ ಅಂತ. ಹೆಂಗೆ ವೀರಭದ್ರಗೆ ಶಕ್ತಿ ಗಾಳಿ ಇದ್ದಳು ಹಂಗೆ ನಮ್ಮ ಕಲಬುರಗಿಗೆ ವಿದ್ಯುತ್ ಚಾಣಿನ ಚೆನ್ನಮ್ಮ ಅಂತ ಎಲ್ಲರೂ ಅಂತಾರೆ. ಹಂಗೆ ನಾವು ಎಲ್ಲ ಕಾರ್ಯಕ್ರಮ ಸಾಮಾಜಿಕ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಹೀಗೆ ಮುಂಚೂಣಿಯಲ್ಲಿದ್ದಾಳೆ. ಆಕಿನ ಸೇವೆ ಅಪರಿಮಿತ. ನಾವೆಲ್ಲ ಗಂಡಸರಾಗಿ ಮಾಡಿಲ್ಲ ಅಂತ ಅನ್ಬೋದು. ನಾವು ಯಾಕಂದ್ರೆ ಮಾಡಿಲ್ಲ, ನಮ್ಮ ಸಂಸಾರ ನಮ್ಗೆ ಗೊತ್ತೇ ಅವಳು ಆ ಗಟ್ಟಿ ಧೈರ್ಯದಿಂದ ಮತ್ತೆ ಸೇವೆ ಮಾಡ್ತಾ ಇದ್ದಾಳೆ. ಆಕೆಗೆ ಶುಭಾಶಯ ಸದಾ ಇರ್ತದೆ. ಪ್ರಭು ಅಳಕಟ್ಟಿಯರ ಬಗ್ಗೆ ಈಗಾಗಲೇ ನಿಮ್ಗೆ ಗೊತ್ತಿದೆ. ಅವರ ವಚನ ಸಾಹಿತ್ಯ ಉಳಿಸಿ ಬೆಳೆಸಿದೆ ನಮ್ಮ ಧರ್ಮ ಅಂತ ನಾನು ಕರಿಕೊಟ್ಟು ಹಾಕೊಂಡು ಹಿಡಿದು ಮಾಡ್ತಾ ಬಂದಿದ್ದೀನಿ. ನಾನು 21ರಲ್ಲಿ 2001ರಲ್ಲಿ ವಕೀಲನಾದೆ. 2002ರಿಂದ ಇವ್ರು ಜಯಂತಿ ಮಾಡ್ಕೊಂಡು ನಿಮ್ಮ ಕಲಬುರಗಿ ಮಾಡ್ತಾನೆ ಇದ್ದೀವಿ. ನಮ್ಮ ಜೀವನ ಉಸಿರು ಮಾಡ್ತೀವಿ. ಯಾಕೆ ಮಾಡ್ತೀವಿ ಅಂದರೆ ಅವ್ರು ಕೊಟ್ಟಂಥ ಸಾಹಿತ್ಯ ಜಗತ್ತಿನಾಗ ಮತ್ತೆ ಯಾರು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಮಾತು. ಅದನ್ನು ನಾವು ಮುಂದುವರಿಸಬೇಕಾಗಿದೆ. ಇವತ್ತು ಬಸವಣ್ಣ ಜಗತ್ತಿಗೆ ಗೊತ್ತಾಗಂದ್ರೆ ಅವ್ರು ಇಂಗ್ಲೀಷ್ ತಮ್ಮ ರಕ್ತ ಹೋದರೂ ಕೂಡ ಮಳೆಗಳನ್ನು ಜೋಡಿಸಿ ಆ ವಚನ ಸಾಹಿತ್ಯನ ಇಂಗ್ಲೀಷ್ನಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಮುದ್ರಣ ಮಾಡಿ ಕೊಟ್ಟಿದ್ದಕ್ಕೆ ಇವತ್ತು ನಾವು ಬಸವಣ್ಣ ಅಲ್ಲಂಬರ್ಗು ಅಕ್ಕಮತ್ತಿಗೆ 4 ಮಂದಿ ಹೆಸರು ಹೇಳ್ತೀವಿ. ಅವರು 250 ಹೆಚ್ಚಿಗಿಂತ ವಚನ ಸಾಹಿತ್ಯ ಬರೆದವರಂಥ ಶರಣರನ್ನ ಬರಕ್ತಂದಂಥ ಕೀರ್ತಿ ಯಾರಿಗಾದ್ರೂ ಜಗತ್ತಿಗೆ ಸಲ್ತಂದ್ರೆ ಪ್ರಭು ಅಳಕಟ್ಟಿಯವ್ರಿಗೆ ಸಲ್ತದೆ. ಆ ಸಂತತಿಯನ್ನ ಆ ಸಂಸ್ಕೃತಿಯನ್ನ ನಾವು ಉಳಿಸ್ಬೇಕಾಗಿದೆ. ಮತ್ತೊಮ್ಮೆ ಬಂದು ಯಾರು ಫಾರಿನವ್ರು ಉಳ್ಸಂಗಿಲ್ಲ. ಫಾರಿನಕ್ಕೆ ಹೋದ್ರೆ ಇದೇ ನಮ್ಮ ಸಾಹಿತ್ಯ ಬರೆದು ಕೊಟ್ಟು ಕಳಿಸಿದ್ರೆ 500 ರೂಪಾಯಿ ಕೊಟ್ಟು ಕಳಿಸಿದ್ರೆ ವಾಪಸ್ ಕಳಿಸ್ತಾರೆ ಅವ್ರು. ಮಂಗಳೂರಿನಾಗ ಮೆನ್ಷನ್ ಪ್ರಿಂಟಿಂಗ್ ಇತ್ತು ಅವಾಗ ವಾಪಸ್ ಕಳಿಸ್ತಾರೆ. ಯಾಕೆ ಅವ್ರದ್ದು ನಮ್ಮ ಸಾಹಿತ್ಯ ಮಣ್ಪಾಲ್ ಆಗ್ತದೆ ಅಂತ ಹೇಳಿ. ಅದಕ್ಕೆ ನಮ್ಮ ಕನ್ನಡ ಸಾಹಿತ್ಯವನ್ನು ಉಳಿಸಿದಂಥ ಏಕೈಕ ವ್ಯಕ್ತಿ ಯಾರಾದರೂ ಕರ್ನಾಟಕದಲ್ಲಿ ಭಾರತ ದೇಶದಲ್ಲಿ ಯಾರಾದರೂ ಇದ್ರೆ ಮತ್ತೆ ಇವತ್ತು ಶಾಸ್ತ್ರೀಯ ಭಾಷೆ ಕನ್ನಡ ಕೂಡ ಡಿಕ್ಲೇರ್ ಮಾಡಬೇಕಾದ ಸೆಂಟ್ರಲ್ ಗೌರ್ಮೆಂಟ್ ಇವರು ವಚನ ಸಾಹಿತ್ಯದ ಮೂಲಕವಾಗಿದೆ ಅನ್ನೋದನ್ನ ನಾವು ಹೆಮ್ಮೆ ಪಡಬೇಕಾಗ್ತದೆ. ಇದೇ ಕನ್ನಡ ಸಾಹಿತ್ಯ ವಚನ ಸಾಹಿತ್ಯ ನಾವು ಉಳಿಸೋದು ನಮ್ಮ ಮುಂದಿನ ಪೀಳಿಗೆ ನೀಡಬೇಕು ಅಂತ ಕಾರ್ಯ ಮಾಡೋಕ್ಕೆ ನಾವು ಸದಾ ನಮ್ಮ ಸೋದರಿ ಜೊತೆ ನಾವು ಸದಾ ಬೆಂಬಲವಾಗಿರ್ತೇವೆ. ಈಗ ಇವ್ರು ಹೇಳ್ದಂಗೆ ಇಲ್ಲಿ ಶಾಖೆ ತೆಗೆದಿದ್ದಾರೆ ಸಿದ್ದೇಶ್ವರ ಪೌರ್ಣಮಿ ಬ್ಯಾಂಕು. ಇದಕ್ಕೆ ನಾನು ನಿನ್ನೇನು ಹೇಳಿದೆ ಶೇರ್ ಹೋಲ್ಡರ್ ನಂದೇ ಫಸ್ಟ್ ಆಗಲಿ ಅಂತ. ಆದ್ರೆ ಆಲ್ರೆಡಿ 3 ತಿಂಗಳಾಗಿದೆ ಸರ್, ನೀವು ಲೇಟ್ ಮಾಡಿ ಪರವಾಗಿಲ್ಲ. ಲೇಟ್ ಮಾಡಿದ್ರು ನಮ್ಮ ಸಂಸ್ಥೆ ಉಳಿಸಿ ಬೆಳೆಸಬೇಕು ಅಂತ ನಮ್ಗೆ ರಾಜು ಹುಡ್ಲೂರ್ನ ಜನ್ಮದಿನ ಕೂಡ ಅವರು ಅಂಥ ಮಹಾನ್ ಶಕ್ತಿ ಹುಟ್ಟಿದಂಥ ದಿವಸ ಇವರು ಹುಟ್ಟ್ಯಾರ. ಅವರಿಗೂ ಜನ್ಮದಿನ ಶುಭಾಶಯ ಹೇಳ್ತಾ ನನಗೆ ಇಲ್ಲಿ ಎಕ್ಸ್ಟ್ರಾ ಪ್ಲೇಯರ್ ಆಗಿ ಬಂದು ಮಾತಾಡಲಿಕ್ಕೆ ಸ್ಥಾನ ಕೊಟ್ಟು ಈ ಬ್ಯಾಂಕ್ ಮ್ಯಾನೇಜರ್ ಅಂತ ಕುಂದಾಪುರ ಅವರು ನನಗೆ ಗೌರವ ನೀಡೋದಕ್ಕೆ ತುಂಬ ಆಭಾರಿಯಾಗಿರ್ತೀನಿ ಅಂತ ಹೇಳಿ ನನ್ನ ಮಾತು.